ಎಲ್ರಿಗೂ ಬಟ್ಟೆ ವಾಶ್ ಮಾಡೋಕ್ಕೆ ತುಂಬ ಇತ್ತು. ಆ ಚಳಿಲಿ ಬಟ್ಟೆ ವಾಶ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೂ ಬೆಳಗ್ಗೆ ಬೇಗ ಎದ್ದು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡೆ. ನಮ್ಮ ಸೈಡಂತೂ ಸಿಕ್ಕಾಬಟ್ಟೆ ಚಳಿ ತಡ್ಕೊಳ್ಳೋಕ್ಕೆ ಆಗಲ್ಲಪ್ಪ. ಮತ್ತು ನಮ್ಮನೆಗೆ ಕುರಿ ಮರಿ ಹಾಕಿತ್ತು, ಹಾಗಾಗಿ ನಮ್ಮ ನಾಯಿ ಜೊತೆ ಆಟ ಆಡ್ತಾ ಇತ್ತು ತುಂಬ ಚೆನ್ನಾಗಿ. ನೋಡೋಕ್ಕಂತೂ ತುಂಬ ಖುಷಿಯಾಗೋದು. ಇವರಿಷ್ಟು ವಿಡಿಯೋದಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಯಾರಂತ ಯೋಚನೆ ಮಾಡ್ತಾ ಇದ್ದೀರಾ? ಇವ್ರ ಹೆಸರು ಡವ್ರಾಜ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರಿಗೆ ಕಟ್ ಮಾಡೋಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಲಾನ್ ಕಟ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಎಷ್ಟು ಡವ್ ಮಾಡ್ಕೊಂಡು ಕಟ್ ಮಾಡ್ತಾರಲ್ವಾ, ನೀವೇ ನೋಡಿ. ಒಂದ್ ಕಡೆ ಅಪ್ಪ ಆದ್ರೆ ಒಂದ್ ಕಡೆ ಮಗಳು. ನನ್ನ ಮಗಳನ್ನಂತೂ ಮಣ್ಣಿಂದ ಈಚೆ ಕರ್ಕೊಬಂದು ಸಾಕಾಗೋಯ್ತು. ಅದಕ್ಕೆ ನೀನು ಮಣ್ಣಲ್ಲೇ ಇರು ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟೆ. ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನೇ ಅಲ್ಲೇ ಕುತ್ಕೊಂಡು ನೋಡ್ತಾ, ಅವಳು ಆಟ ಆಡಿದ್ಮೇಲೆ ಸ್ನಾನ ಮಾಡಿಸಿದ್ರಾಯ್ತು ಅಂತೇಳಿ ಸುಮ್ಮನೆ ಅದೇ. ಕಾಫಿ ಎಲ್ಲ ಹಣ್ಣಾಗಿತ್ತು. ನಾನು ನಮ್ಮ ಅಕ್ಕ ಸೇರಿಕೊಂಡು ಕಾಫಿ ಹಣ್ಣು ಕುಯ್ಯೋಣ ಅಂತ ಹೋದ್ವಿ. ಮನೆಯವರಿಗೆ ಮಾಡೋಕ್ಕೆ ಕೆಲಸ ಇರಲಿಲ್ಲ. ಕಾಫಿ ಹಣ್ಣು ಕುಯ್ಯೋಣ ಬನ್ನಿ ಅಂದರೆ ಬರಲಿಲ್ಲ. ಸುಮ್ಮನೆ ಕದ್ದು ವಿಡಿಯೋ ಎಲ್ಲ ಮಾಡ್ತಾಯಿದ್ರು. ಆದರೂ ನಾನು ಬಿಡ್ತೀನಿ, ಅವ್ರ ಕೈಲಿ ಕುಯಿಸ್ಲೇಬೇಕು ಅಂತ ನಾನು ಹಠ ಮಾಡಿದ್ದೀನಿ. ಸಂಜೆವರೆಗೆ ಕಾದಾದರೂ ಅವ್ರ ಕೈಲಿ ಕುಯಿಸ್ತೀನಿ. ಮತ್ತು ಅಕ್ಕ ಹೇಳಿದ್ಲು ಮೂಡಿಗೆರೆಗೆ ಹೋಗಬೇಕು, ನನ್ನ ಹತ್ರ ಸ್ಲಿಪ್ಪರ್ ಇಲ್ಲ ತೊಗೊಬರ್ಬೇಕು ಅಂತ. ಜಾಸ್ತಿ ಕುಯ್ಲಿಲ್ಲ, 1-2 ಗಿಡ ಕುಯ್ದುಬಿಟ್ಟು ಹೋದ್ವಿ. ನಮ್ಮ ಮನೆಯವರಿಗೆ ಹೊಲಸು ಅನ್ನೋದು ನಾಲ್ಗೆಗೆ ಚೂರಾರು ಟಚ್ ಆಗಲೇಬೇಕು. ಹಾಗಾಗಿ ಅವರು ಮೀನು ಫ್ರೈ ಮಾಡಿಕೊಂಡ್ರು. ಹೊರಡೋ ಗ್ಯಾಪಲ್ಲಿ ನನ್ನ ಮಗಳು ಮಲ್ಕೊಂಡ್ಲು ಅಂತ ಅನ್ಕೋಬೇಡಿ, ಯಾಕಂದರೆ ನನ್ನ ಮಗಳನ್ನ ಮಲ್ಗೋಕ್ಕೆ ಬಿಡಲ್ಲ. ಯಾವಾಗೂ ಅಷ್ಟೇ ಮಲಗಿಸಿದ ತಕ್ಷಣ ಹೋಗಿ ಎಬ್ಬಿಸ್ಕೊಂಡು ಕರ್ಕೊಂಡು ಬರ್ತಾರೆ ನಾನು ಆಟ ಆಡ್ತೀನಿ ಅಂತ. ಹಾಗೆ ಸಿಂಪಲ್ಲಾಗಿ ಹೊರಟ್ವಿ ನಾನು ನಮ್ಮಕ್ಕ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಮನೆಯವ್ರು ಯಾವಾಗ ಬರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡು ಹೊರಗಡೆ ಸುತ್ತಾಡ್ತೀನಿ. ಯಾಕಂದರೆ ತಿನ್ಬೋದಲ್ಲ ಏನಾದರೂ. ನನಗಂತೂ ಟೌನ್ ಸುತ್ತೋಕ್ಕಂತೂ ತುಂಬಾ ಇಷ್ಟಪ್ಪ. ಯಾಕಂತಂದರೆ ನಾನು ಕೇಳಿದ್ದೆಲ್ಲ ಕೊಡಿಸ್ತಾರೆ ನಮ್ಮ ಮನೆಯವರು. ನಾವು ಅಂದ್ಕೊಂಡಿದ್ದೆ ಬೇರೆ, ಯಾಕಂದರೆ ನಾವು ಹೋಗಿ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡು ಬರೋಣ ಅಂದ್ಕೊಂಡೇ ಹೋಗಿದ್ದು. ಆ್ಯಕ್ಚುಲಿ ಇರೋದೇ ಅದು. ಆದರೆ ನಮ್ಮ ಅಕ್ಕನ ಜೊತೆ ಹೋದ್ಮೇಲೆ ನಾವು ಡೇ ಹೋಗಿದ್ರೆ ಅದು ಬರಬೇಕಾದ್ರೆ ನೈಟೇ ಆಗೋದು. ಯಾಕಂತ ಒಂದು ನಿಮಿಷ ನೀವೇ ನೋಡಿ. ಒಂದು ಜೊತೆ ನೋಡೋದೇ ಇಲ್ಲ ಗುರು. ಅವಳಂತೂ ಒಂದು ಮಿನಿಮಮ್ ಆದರೂ ಒಂದು 20 ಜೊತೆ ಆದರೂ ನೋಡಿಬಿಟ್ಟೆ ಅವಳು ಬರೋದು. ನನ್ನಂತೂ ನೋಡಿ ಕಣ್ಣಲ್ಲೊಂದು ನೀರು ಬರೋದು ಬಾಕಿ ಇತ್ತು. ಇನ್ನೇನು ಮಾಡೋದು, ಜೊತೆಗೆ ಹೋದ್ಮೇಲೆ ಕರ್ಕೊಂಡು ಬರಲೇಬೇಕಲ್ವಾ, ರಿಟರ್ನ್ ಕಾಯಲೇಬೇಕು. ಮಾಡಿದ್ದುಣ್ಣು ಮಾರಾಯ. ಸ್ಲಿಪ್ಪರ್ ಸೆಲೆಕ್ಷನ್ ಮಾಡೋದ್ರಲ್ಲಿ ಅವಳು ಸುಸ್ತಾಗಿದ್ರೆ ಅದನ್ನು ನೋಡಿ ನನಗೆ ಸುಸ್ತಾಗಿತ್ತು. ನನಗೆ ಮಸಾಲೆ ಪುರಿ ಬೇಕು ಅಂತ ಅಂದೆ. ಮಸಾಲೆ ಪುರಿ ತಿನ್ಸೋಕ್ಕೆ ಕರ್ಕೊಂಡು ಹೋದ್ರು. ಹಾಗೆ ಬೇಕರಿಗೆ ಹೋಗಿ ತಿಂಡಿ ತೊಗೊಂಡು ಮತ್ತೆ ಹೊರಟ್ವಿ. ಹೋಗ್ಬೇಕಾದ್ರೆ ಆಲ್ರೆಡಿ ಲೇಟಾಗಿ ಹೋಗಿತ್ತು. ಅಮ್ಮ ಬೈಯುತ್ತೆ ಅಂದ್ಕೊಂಡು ಹೋದ್ವಿ. ದಾರಿಲಿ ಹೋಗ್ಬೇಕಾದ್ರೆ ಒಂದು ಬ್ಲ್ಯಾಕ್ ಡಾಗಿ ಸಿಕ್ತು. ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ.